ಶಿಲ್ಪಾ, ಪೂಜಾ, ಪರಿ ಅಕ್ಕ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹಾಯ್ ಪರಿ, ಹೇಗಿದೀಯಾ? ಆರಾಮ? ನಮ್ನೆಲ್ಲ ಮರ್ತ್ಬಿಟ್ಟಿಯಲ್ಲ. ಹೌದೌದು, ದೊಡ್ಡೋರಾಗ್ಬಿಟ್ರಿ. ಹಾಗೆಲ್ಲ ಏನೂ ಇಲ್ಲ. ಯಾರಾದ್ರೂ ಕಲ್ಯಾಣಿ ನೋಡಿದ್ರಾ? ಅವಳ ಫೋನ್ ರೀಚ್ ಆಗ್ತಾನೆ ಇಲ್ಲ. ಇಲ್ಲ, ಅವಳು ನೋಡಿಲ್ಲ. ಸರಿ, ನಾನ್ ಬರ್ತೀನಿ. ಸರಿ. ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಪರಿ, ಆಶ್ಚರ್ಯವಾಗಿದೆಯಲ್ಲ, ಏನ್ ಈ ಕಡೆ? ಮೇಡಮ್, ಅದೆಲ್ಲ ಬಿಡಿ. ಕಲ್ಯಾಣಿಯಲ್ಲಿ? ಕಲ್ಯಾಣಿ ಮೇಡಮ್, ನಿನ್ನೆ ರಾತ್ರಿಯಿಂದಾನೇ ಅವಳಿಗೆ ಫೋನ್ ಹೋಗ್ತಿಲ್ಲ. ನಾಟ್ ರೀಚಬಲ್ ಬರ್ತಿದೆ. ಮೆಸೇಜು ಹೋಗ್ತಿಲ್ಲ. ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗ್ತಿಲ್ಲ. ಹುಷಾರಿಲ್ಲ ಅಂತ ರೂಮಲ್ಲಿ ಏನಾದ್ರೂ ಮಲಗಿದ್ದಾಳಾ? ಇಲ್ಲಮ್ಮ, ಅವಳು ದಿಢೀರಂತ ಊರ್ಗ್ ಹೋಗಿರ್ಬೇಕು. ನನಗೆ ಹೇಳಲೇ ಇಲ್ಲ. ನಿನ್ಗೂ ಹೇಳಿಲ್ವಾ? ಅದನ್ನೇ ನಾನು ಕೇಳ್ತಿರೋದು ಮೇಡಮ್. ನನಗೆ ಹೇಳ್ದೆ ಹೋದ್ರೂ ಪರವಾಗಿಲ್ಲ. ಹಾಸ್ಟೆಲ್ ವಾರ್ಡನ್ ನೀವು, ನಿಮಗೂ ಹೇಳ್ದೆ ಹೇಗೆ ಹೋಗ್ಬಿಡ್ತಾಳೆ ಮೇಡಮ್? ಅದೇ ಅಮ್ಮ, ನನಗೂ ಗೊತ್ತಾಗ್ತಿಲ್ಲ. ನಾನು ಚೆಕಪ್ಗೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಗ ಯಾವುದೋ ಎಮರ್ಜೆನ್ಸಿ ಅಂತ ಸೆಕ್ಯೂರಿಟಿಗೆ ಇನ್ಫಾರ್ಮ್ ಮಾಡಿ ಹೋಗಿದ್ದಾಳೆ. ನಾನು ಫೋನ್ ಮಾಡಿ ನೋಡಿದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಏನ್ ತೊಂದ್ರೆ ಅಂತ ಗೊತ್ತಾಗ್ತಿಲ್ಲ. ಅದೇನೇ ಎಮರ್ಜೆನ್ಸಿ ಇದ್ರೂ ನನ್ನ ಹತ್ರ ಹೇಳ್ದೆ ಅವಳು ಹೋಗೋದೇ ಇಲ್ಲ. ಹಾಗೂ ಒಂದ್ ವೇಳೆ ಹೋದ್ರೂ ನನಗೊಂದು ಮೆಸೇಜ್ ಕಳಿಸ್ತೇ ಇಲ್ಲ ಇರಲ್ಲ ಅವಳು. ಫೋನು ಸ್ವಿಚ್ ಆಫ್ ಮಾಡಲ್ಲ. ಏನೋ ಸರಿ ಇಲ್ಲ ಮೇಡಮ್. ನಾನೇ ನೀನು ಫೋನ್ ಮಾಡಿ ಕಲ್ಯಾಣಿ ಬಗ್ಗೆ ಕೇಳಬೇಕು ಅಂತಿದ್ದೆ. ಆಮೇಲೆ ಪರಿ, ನೀನ್ ನಳನ್ ಸರ್ ಮಗಳು ಅಂತ ಹೇಳಲೇ ಇಲ್ಲ. ನಂಗೆ ಎಷ್ಟು ಶಾಕ್ ಆಯ್ತು ಗೊತ್ತಾ? ಅದೆಲ್ಲ ಆಮೇಲೆ ಮಾತಾಡೋಣ ಮೇಡಮ್. ನಾನೀಗ ಹೊರಡ್ತೀನಿ. ಮುಖ ಕೊಟ್ಟು ಮಾತಾಡ್ತಾಳ ನೋಡು. ದುಡ್ಡಿನ ಅಹಂಕಾರ ಇದ್ರೆ ಹೀಗೆ. ಅಣ್ಣ. ಪರಿ ಮೇಡಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ. ಹೌದು, ಕಲ್ಯಾಣಿಯಲ್ಲಿ? ಕಲ್ಯಾಣಿನ? ಅಯ್ಯಯ್ಯೋ, ಇವಳು ಬಂದು ಕೇಳಿದ್ರೆ ಅವಳು ಊರಿಗೆ ಹೋಗಿದ್ದಾಳೆ ಅಂತ ಹೇಳಿದ್ಲಲ್ಲ ಆ ಸ್ವಾಮಿ. ಅಣ್ಣ, ಏನೇ ಯೋಚಿಸ್ತಿದ್ದೀರಾ ಅಣ್ಣ? ಇರಮ್ಮ, ವಯಸ್ಸಾಗೋಯ್ತಲ್ಲ, ಮೊದಲು ಕಲ್ಯಾಣಿ ಯಾರು ಅಂತ ನೆನಪು ಮಾಡ್ಕೋಬೇಕಲ್ವಾ? ಅಣ್ಣ, ಕಲ್ಯಾಣಿ ಗೊತ್ತಿಲ್ವಾ? ಹಾ, ಕಲ್ಯಾಣಿ, ಆ ಮೇಕಪ್ ಹುಡುಗಿ. ಈಗ ನೆನಪಾಯ್ತು ನೋಡಮ್ಮ. ಅವ್ರು ನಿಮ್ ಹತ್ರ ಏನೋ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ ವಾರ್ಡನ್ ಹೇಳಿದ್ರು. ಹೌದಮ್ಮ, ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕಾಗಿದೆ, ವಾರ್ಡನ್ ಇಲ್ಲ, ಬಂದ್ರೆ ಹೇಳ್ಬಿಡಿ ಅಂತ ಅವಳು ಹೇಳ್ಬಿಟ್ಟು ಹೋದ್ಲಮ್ಮ. ಹೇಗ್ ಹೋದ್ಲು? ಎಷ್ಟು ಗಂಟೆಗೆ ಹೋದ್ಲು? ಕೈಯಲ್ಲಿ ಬ್ಯಾಗು, ಸೂಟ್ ಕೇಸು ಏನಾದ್ರೂ ತಗೊಂಡ್ ಹೋದ್ಲಾ? ಇಲ್ಲಿಂದ ಆಟೋ ಹತ್ಕೊಂಡ್ ಹೋದ್ಲಾ, ಇಲ್ಲ ಕಾರಲ್ಲಿ ಹೋದ್ಲಾ? ಖುಷಿಯಾಗಿ ಹೋದ್ಲಾ ಅಣ್ಣ, ಅಥವಾ ಏನಾದ್ರೂ ಟೆನ್ಷನ್ ಅಲ್ಲಿ ಹತ್ಕೊಂಡೇ ಹೋದ್ಲಾ? ಅಮ್ಮಮ್ಮ ನಿಲ್ಸಮ್ಮ, ನಾನೇ ವಯಸ್ಸಾದವನು, ಇಷ್ಟೆಲ್ಲ ಹೇಳಿದ್ರೆ ಹೇಗೆ ಹೇಳಿ? ಆ ಹುಡುಗಿ ಹೇಳಿದ್ದನ್ನ ನಾನು ಆಗ್ಲೇ ಆ ವಾರ್ಡನ್ ಹತ್ರ ಹೇಳ್ಬಿಟ್ಟೆ. ಅಷ್ಟಕ್ಕೆ ಬಿಟ್ಬಿಡಮ್ಮ, ಆ ವಾರ್ಡನ್ ಹತ್ರ ಹೋಗಿ ಮಾತಾಡಮ್ಮ. ಅಣ್ಣ ಪ್ಲೀಸ್ ಅಣ್ಣ, ಏನಾದ್ರೂ ಮರ್ತಿದ್ರೆ ಸ್ವಲ್ಪ ನೆನ್ಪಿಸ್ಕೊಂಡು ಹೇಳಿ ಅಣ್ಣ. ಸಿಟ್ಟು ಮಾಡ್ಕೋಬೇಡಿ ಅಣ್ಣ, ಪ್ಲೀಸ್ ಅಣ್ಣ. ನನಗೆ ಬೇರೆ ಏನು ನೆನಪಿಲ್ಲಮ್ಮ. ಓ ಹಾಗಾ? ಅವಳಿಗೆ ಫೋನು ಹೋಗ್ತಿಲ್ಲ ಅಣ್ಣ. ಪ್ಲೀಸ್ ಅಣ್ಣ, ಸ್ವಲ್ಪ ನೆನ್ಸ್ಕೊಂಡು ಹೇಳಿ. ಆ ಹುಡುಗಿ ಫೋನ್ ಎತ್ತಿಲ್ಲ ಅಂದ್ರೆ ನಾನೇನಮ್ಮ ಮಾಡಲಿ? ನನಗೇನು ಗೊತ್ತಿಲ್ಲ. ಟೀ ಬೇರೆ ಆರೋಗ್ತಿದೆ. ಆಮೇಲೆ ವಾರ್ಡನ್ ಮೇಡಮ್ ಬರ್ತಾರೆ, ಬರ್ತೀನಮ್ಮ. ಅಂದ್ರೆ ಅವಳು ಊರಿಗೆ ಹೋಗಿದ್ದಾಳ? ನಳನ್ ಮಗಳು ಅಲ್ಲ, ಗುಣನ್ ಮಗಳು ಅಲ್ಲ ಅಂತ ಪ್ರೂವ್ ಮಾಡೋದಕ್ಕಿರೋ ಒಂದೇ ಆಯುಧ ಅವಳ ಫ್ಯಾಮಿಲಿ ಫೋಟೋನೇ. ಇವತ್ತು ಅದನ್ನು ಹೇಗಾದ್ರೂ ಕದೀಲೇಬೇಕು. ರಾಜನ್ ಥರ ಬದುಕ್ತಿದ್ದು ನನ್ನ ಇಲ್ಲಿಂದ ಹೊರಟು ಬಂದು ನನ್ನ ಬಾಳಿಗೆ ಕೊಳ್ಳಿ ಇಟ್ಟಿಯಲ್ಲೇ. ಪಾವನ್ ಇಡೀ ಆಸ್ತಿಗೆ ವಾರಸ್ದಾರ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನನ್ನ ನಡು ರೋಡಿಗೆ ತಂದು ನಿಲ್ಲಿಸ್ಬಿಟ್ಟಿಯಲ್ಲೇ. ಈ ಒಂದು ಫೋಟೋ ಇಟ್ಕೊಂಡು ನಿನ್ನ ಎಲ್ಲ ನಾಟಕಕ್ಕೂ ತೆರೆ ಎಳಿತೀನಿ ಕಣೆ ಬರೇ.
ಎಲ್ಲಿ ಹೋಗಿರ್ತಾನೆ ಆ? ಏನೇ ಆದರೂ ಅವನು ಇವತ್ತು ಬಿಡಲ್ಲ. ಏಯ್, ಯಾರ ಹತ್ರ ಬಾಲ ಬಿಟ್ಟಿಯ ನೀನು? ಎಲೆ ನೀನು ಎಲ್ಲೇ ಹೋದ್ರು ನೀನು ಬಿಡಲ್ಲ ಇವತ್ತು. ಎಲ್ಲೋಗ್ಬಿಡ್ತೀಯ? ಮಾವ, ಅದೇನ್ ಮಾವ ಒಬ್ರೆ ಗುಣುಕ್ತಾ ಇದ್ದೀರಾ? ಏನ್ ಹುಡುಕ್ತಿದ್ದೀರಾ? ಆ ಹೆಗ್ನಾನಮ್ಮ ಇಷ್ಟು ದಿವಸ ಪೇಪರು ಬುಕ್ಕು ಹರಿದು ಮುಗ್ತಾ ಇದ್ದ. ಇವತ್ತು ನನ್ನ ಕಾಲ್ ಕೆರೆದು ನಿದ್ದೆ ಹಾಳು ಮಾಡ್ಬಿಟ್ಟ. ಇಲ್ಲೇ ಎಲ್ಲೋ ಅಡ್ಕೊಂಡಿದ್ದಾನೆ. ಇವತ್ತು ನಾನು ಅವನು ಒಂದು ಕೈ ನೋಡ್ಕೋತೀನಿ. ಅಯ್ಯೋ, ಇಷ್ಟೊತ್ತಲ್ಲಿ ಏನ್ರಿ ಇದು ಸದ್ದು? ಹೆಗ್ಗಣ ಭಾಗ್ಯ, ಹೆಗ್ಗಣ ನನ್ನನ್ನ ಮಲ್ಗೋಕ್ಕೂ ಬಿಡದೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದೆ. ಅದಕ್ಕೆ ಇವತ್ತು ಒಂದು ಗತಿ ಕಾಣಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ದೊಡ್ಡ ವೀರಾದಿ ವೀರ ಹೆಗ್ಣ ನಿಮ್ಮನ್ ಮಲ್ಗೋಕ್ ಬಿಡ್ತಿಲ್ಲ ಅಂತ ಬೇರೆಯವ್ರ ನಿದ್ದೆಲ್ಲ ಹಾಳು ಮಾಡ್ತೀರಾ? ಮೊದ್ಲ ಕೋಲ್ ಬಿಸಾಕಿ ಬಂದ್ ಬಿದ್ಕೊಳ್ಳಿ. ಇಲ್ಲ ಭಾಗ್ಯ, ಇವತ್ತು ಆ ಹೆಗ್ಣನ ಬಿಟ್ಟೆ ಅಂದ್ಕೋ, ಆಮೇಲೆ ದುಡಿಯಕ್ಕೆ ಆಗಲ್ಲ. ಆ ಕಳ್ಳ ಹೆಗ್ಣಕ್ಕೆ ಇವತ್ತು ಒಂದು ಗತಿ ಕಾಣಿಸ್ಲೇಬೇಕು. ನೀವೇನಾರು ಮಾಡ್ಕೊಂಡು ಸಾಯ್ರಿ. ನೀವು ಹೆಗ್ಣ ಹೊಡೆಯೋದು ಇಲ್ಲ, ಬೇರೆಯವ್ರಿಗೆ ನಿದ್ದೆ ಮಾಡಕ್ಕೂ ಬಿಡೋದಿಲ್ಲ. ಅಯ್ಯೋ, ಮತ್ತೆ ಈ ತರ ಸದ್ದು ಬಂತು, ನಾನು ಭದ್ರಕಾಳಿ ಆಗ್ಬಿಡ್ತೀನಿ. ಹುಷಾರು. ಒಂದು ಚೂರು ಸದ್ದು ಮಾಡ್ದೇನೆ ಈ ಮಲ್ಲಿಕಾರ್ಜುನ ಹೇಗೆ ಹೆಗ್ಣ ಹೊಡಿತಾನೆ ನೋಡ್ತಾ ಇರೋ. ನನ್ನ ಹಣೆ ಬರ ಈ ವೈನ್ ಕಟ್ಕೊಂಡಿದ್ದು ನನ್ನ ಕರ್ಮ. ಎಲ್ಲಿ ಹಾಳಾಗೋಯ್ತು? ಈ ಕಡೆ ತಾನೇ ಓಡ್ ಬಂದಿದ್ದು. ಒಂದ್ ವೇಳೆ ಕಿಚನಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾ, ಇವತ್ತದನ್ನು ಬಿಡೋ ಮಾತೇ ಇಲ್ಲ. ಹೌದು, ನನ್ನ ಸೊಸೆ ಮತ್ತೆ ಭಾಗ್ಯ ತಾನೇ ನಿಂತ್ಕೊಂಡಿದ್ರು. ಮತ್ತೆ ಒಬ್ಬ ಗಂಡಸಿನ ಸ್ವರ ಕೇಳಿ ಬಂತಲ್ಲ.